ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ವೈಕಾಂಬೆ, ಮುಖ್ಯಸ್ಥರು ಹಾಗೂ ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಅಂದಾಗೆ ಸ್ನೇಹಿತರೆ, ನಾವಿವತ್ತು ಪ್ರೋಗ್ರಾಮ್ BA ಕೋರ್ಸ್ ವುಮೆನ್ ಸ್ಟಡೀಸ್ ಇನ್ ಇಂಡಿಯಾ, ಸಬ್ಜೆಕ್ಟ್ ಸೋಷಾಲಜಿ, ಸೆಷನ್ 56, ಸೆಮಿಸ್ಟರ್ 5th ಸೆಮಿಸ್ಟರ್, ಯೂನಿವರ್ಸಿಟಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಸೆಷನ್ 56ರ ಒಂದು ಗೋಷ್ಠಿಯಲ್ಲಿ ವುಮೆನ್ ವೆಲ್ಫೇರ್ ಮೇಜರ್ಸ್ ಅಂದರೆ ಮಹಿಳಾ ಕಲ್ಯಾಣ ಯೋಜನೆಗಳು 2 ಅಂತಕ್ಕಂಥದ್ದು. ಈಗಾಗಲೇ ವುಮೆನ್ ವೆಲ್ಫೇರ್ ಮೇಜರ್ಸ್ 1 ಅಂದರೆ ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳು 1ನೇ ಒಂದು ಭಾಗದಲ್ಲಿ ಈ ಮಹಿಳಾ ಕಲ್ಯಾಣಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳ ಮೇಲೆ ನಾವು ಬೆಳಕನ್ನು ಚೆಲ್ಲುವಂತಹ ಪ್ರಯತ್ನ ಮಾಡಿದ್ದೇವೆ. ಅಂದಹಾಗೆ ವುಮೆನ್ ವೆಲ್ಫೇರ್ ಮೇಜರ್ಸ್ 2 ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಟ್ರೊಡಕ್ಷನ್ ನೋಡಿದಾಗ, the government of Karnataka has undertaken a number of welfare programs for women in order to protect the interest and safeguards of the women. ಮಹಿಳೆಯರ ಒಂದು ಹಿತರಕ್ಷಣೆಗಾಗಿ ಘನವೆತ್ತ ಕರ್ನಾಟಕ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರತಕ್ಕಂಥ ವಿಚಾರಗಳನ್ನು ನಾವು ಗಮನಿಸ್ತೇವೆ. ಮಹಿಳೆ ಸಮಾಜದ ಒಂದು ಭಾಗವಾಗಿದ್ದಾಳೆ. ಅಂಥ ಮಹಿಳೆಯ ಒಂದು ಹಿತವನ್ನು ಕಾಪಾಡುವಂಥದ್ದು, ಅವಳ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ಹೇಳಬೇಕಾಗ್ತದೆ. ಹಾಗೆ ಆನ್ ಅವೇರ್ನೆಸ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಆರ್ಗನೈಸ್ಡ್ ಫಾರ್ ವುಮೆನ್ ಟು ಇರಾಡಿಕೇಷನ್ ದಿ ಸೋಷಿಯಲ್ ಇವಿಲ್ಸ್ ಲೈಕ್ ಚೈಲ್ಡ್ ಮ್ಯಾರೇಜ್, ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕಿಂಗ್ ಪ್ಲೇಸಸ್ ಆ್ಯಂಡ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಟ್ರಾಫಿಕಿಂಗ್ ಎಕ್ಸೆಟ್ರಾ. ಮಹಿಳೆಯರ ಮೇಲಿನ ಒಂದು ದೌರ್ಜನ್ಯಗಳನ್ನು ತಡೆಗಟ್ಟುವುದಕ್ಕಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಸಂಘಟಿಸುವಂಥದ್ದು. ಅಂದರೆ ಮಹಿಳೆಯರ ಒಂದು ಲೈಂಗಿಕ ಕಿರುಕುಳ ಆಗಿರ್ಬೋದು, ಕಾರ್ಯಸ್ಥಳಗಳಲ್ಲಿ ಮಹಿಳೆಯರು ಮಾಡ್ತಕ್ಕಂಥ ಒಂದು ಕಿರುಕುಳ ಆಗಿರ್ಬೋದು, ಹರಾಸ್ಮೆಂಟ್ ದೌರ್ಜನ್ಯಗಳಾಗಿರ್ಬೋದು, ಜೊತೆಗೆ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ, ಇಂಥವುಗಳ ಬಗ್ಗೆ ಒಂದು ಜಾಗೃತಿಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನಾವಿಲ್ಲಿ ಗಮನಿಸ್ತೇವೆ ಅನ್ನುವಂಥದ್ದು. ಹಾಗೆ ಜಾಗೃತಿ ಯೋಜನೆ ಈಸ್ ಆನ್ ಅವೇರ್ನೆಸ್ ಪ್ರೋಗ್ರಾಮ್ ಫಾರ್ ದಿ pre-adolescent girls to inculcate the professional skills for family maintenance, health, sanitation, child care, etc. And second one, special programs about the protection of women and children. The government of India has undertaken a number of welfare programs for protecting the interest of women. The special cell is established to create the awareness among the women regarding the social evils. And third one, the measures undertaken to eradicate the trafficking of women and children. There is some measures taken against the trafficking the women and children. If any such cases found, it can be brought to the notice of election of village panchayat, police station, children helpline, CD4 and other NGOs. Fourth one, the assistance of State Women Commission against the sexual harassment of women during their workplace. It is the duty of the owner of any working place to provide the healthy and secure environment to women during their workplace. There are some behaviors like physical touching, showing some pictures come under the scope of sexual harassment. The complaint committee is formed in every office and working place. The committee will accept the complaint and solve the problem. And fifth one, the measures undertaken to prevent the child marriage. The child marriage is also a kind of social problem
The Child Marriage Prevention Act 1929 is implemented in our society. According to this act, the marriage age of a boy is 21 years and of a girl is 18 years. In spite of this act, the child marriage is still practicing in our society. The child marriage is punishable offence in imprisonment up to 2 years and fine up to rupees 1 lakh could be imposed. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇಂಥ ಒಂದು ಬಾಲ್ಯ ವಿವಾಹವನ್ನು ನಿಷೇಧಿಸೋಕ್ಕಾಗಿ 1929ರಲ್ಲಿ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಅಂದಹಾಗೆ ಈ ಒಂದು ಕಾಯ್ದೆಯ ಪ್ರಕಾರ ಮದುವೆ ಆಗ್ತಕ್ಕಂತಹ ಒಂದು ವಧುವಿಗೆ 21 ವರ್ಷ ಮತ್ತು ವರನಿಗೆ 21 ವರ್ಷ ಮತ್ತು ವಧುವಿಗೆ 18 ವರ್ಷಗಳನ್ನು ನಿಗದಿಪಡಿಸಿರ್ತಕ್ಕಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ಕಾಯ್ದೆಯನ್ನು ಉಲ್ಲಂಘಿಸಿದೆ ಆದಲ್ಲಿ ಅವನಿಗೆ ಅದೊಂದು ಶಿಕ್ಷಾರ್ಹ ಅಪರಾಧ ಎನ್ನುವಂಥದ್ದು, ಹಾಗೆ 2 ವರ್ಷಗಳ ಶಿಕ್ಷೆ ವಿಧಿಸುವಂಥದ್ದು ಮತ್ತು 1 ವರ್ಷಗಳವರೆಗೆ ಒಂದು ದಂಡವನ್ನು ಕೂಡ ಹಾಕುವಂಥ ಒಂದು ವಿಚಾರಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ಇಷ್ಟು ಸೆಷನ್ 55ರ ಮಹಿಳಾ ಕಲ್ಯಾಣ ಯೋಜನೆ ಕುರಿತಾಗಿರ್ತಕ್ಕಂಥ ವಿಚಾರಗಳು ಎನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ಗೆ ವಿದಾಯವನ್ನು ಸ್ನೇಹಿತರೆ. ನಮಸ್ಕಾರ.